Hey guys, welcome back to another video. So, ivattu Valentine's Day and my husband has planned a surprise for me, not because it's Valentine's Day, but hangene weekend ಅವ್ರಿಗೆ second Saturday ರಜಾ ಇರೋದ್ರಿಂದ we thought we will we are going out. ಎಲ್ಲಿ ಅಂತಂದ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, it's a surprise, but I am assuming ಇಟ್ ಇಸ್ ಕಬಿನಿ ಬಿಕಾಸ್ ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಮೊನ್ನೆ ಹೋಗಬೇಕು ಹೋಗಿಲ್ಲ ಅಂತ. ಸೊ ಐಮ್ ಅಸ್ಯೂಮಿಂಗ್ ಇಟ್ಸ್ ಕಬಿನಿ, ಬಟ್ ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ, ಬಟ್ ಹಿ ಜಸ್ಟ್ ಗೇವ್ ಮಿ ಅ ಹಿಂಟ್ ದಟ್ ಇಟ್ ಇಸ್ 5 to 6 hours ಫ್ರಮ್ ಹಿಯರ್, ನಮ್ಮ ಮನೆಯಿಂದ ಟೋಟಲ್ ಟ್ರಾವೆಲ್ ಟೈಮ್. ಸೊ ಐ ಆಮ್ ಎಕ್ಸೈಟೆಡ್. ಬೆಳಿಗ್ಗೆ ಇದ್ಬಿಟ್ಟು ಐ ಡಿಂಟ್ ವಾಂಟ್ ಟು ಟೇಕ್ ಹೆಡ್ ಬಾತ್, ಆದ್ರೂ ಲೈಕ್ ಐ ವಾಂಟ್ ಟು ಫೀಲ್ ಫ್ರೆಶ್. ಸೊ 6 o'clock ಎದ್ದು ತಲೆ ಸ್ನಾನ ಮಾಡ್ಕೊಂಡೆ. ದಟ್ಸ್ ವೈ ಇಟ್ಸ್ ನಾಟ್ ಸೆಟ್, ಇಟ್ಸ್ ಆಲ್ ಬುಷಿ ಆ್ಯಂಡ್ ಲಿಟಲ್ ಫ್ರಿಝಿ. I have to try a new hair care routine. I think something is not set ಆಗ್ತಾ ಇಲ್ಲ. Let's see. And my baby is here. ನಾನು ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾನೆ. ಅವನು ಇವಾಗ ಸ್ವಲ್ಪ ಹೊತ್ತಾಯ್ತು ಎದ್ದು. ಸೊ ಕ್ವಿಕ್ಕಾಗಿ ಚೇಂಜ್ ಮಾಡಿ ಸ್ನಾನ ಅಲ್ಲ, ವಿಲ್ ಡೂ ಇಟ್ ಇನ್ ದ ಹೋಟೆಲ್ ಅಂತ ಅಂದ್ಕೊಂಡು ವಿ ಲೆಫ್ಟ್. ಆ್ಯಂಡ್ that's why I didn't like show packing. You know, already ella nodirtira 2-3 videos alli how I pack baby's bag also is the same. It's just that diapers ಸ್ವಲ್ಪ ಜಾಸ್ತಿ winter ಅಂತ, and ಆಚೆ ಕಡೆ ಹೋದರೆ ಸ್ವಲ್ಪ ಟ್ರಾವೆಲ್ ಮಾಡೋದ್ರಿಂದ ಒಂದೊಂದ್ಸತಿ ಮೋಷನ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಸೊ just keeping everything ready to be on safer side. So let me take you through the day. You guys can actually guess the location in the comment section if you're interested. Let's see if anybody can get it right. So let's go. So here we go. Idu yav area idu Pune? This is Vajrahalli. ನಂಗೆ ಈ ಕಡೆ ಕನಕಪುರ ಕಡೆ ನಂಗೆ ಈ ಕಡೆ ನಿಜ ಜಾಗ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ದಟ್ ಇಟ್ಸ್ ಫೈನ್. I miss Nagar Bhavi so much, guys. Nagar Bhavi is like the best place to be. Nowhere I just acting anta. Also, I wanted to show you guys. Punit got his Meta glasses. So adrinda avanu record ಮಾಡ್ತಿದ್ದಾನೆ. He has a page called, what is your page name? POV Guru. POV Guru. So point of view, from his point of view, daily activities or his events record ಮಾಡಿ ಹಾಕ್ತಾನೆ. Please follow. I'll leave the page tag in the description box. Don't forget to follow. Okay guys, so ಪುನೀತ್ ನನಗೆ 2 clues ಕೊಟ್ಟಿದ್ದ, ಹಿಂಟು. ಏನಂದರೆ ಒಂದು 250 kilometers ಫ್ರಮ್ ಬ್ಯಾಂಗ್ಳೂರ್. ಇನ್ನೊಂದು ಕ್ಲೂ ಏನಂತಂದರೆ ಇಟ್ಸ್ ವಿದಿನ್ ಕರ್ನಾಟಕ ಅಂತ. ಸೊ ಅದು ನಾನು ಸಕಲೇಶ್ಪುರ ಅಂತ ಗೆಸ್ ಮಾಡಿದೆ, ಕಬಿನಿ ಅಂತ ಗೆಸ್ ಮಾಡಿದೆ, ಎರಡೂ ಅಲ್ಲ ಅಂದ. ಸೊ ನೆಕ್ಸ್ಟ್ ಗೆಸ್ಸಸ್ ಆಗೋಗಿದೆ, ಬಟ್ ನಾನು ಸ್ಟಿಲ್ ಗೆಸ್ ಮಾಡ್ತಾ ಇರೋದು ಚಿಕ್ಕಮಗಳೂರು ಇಲ್ಲಾಂದರೆ ಕೂರ್ಗ್ ಅಂತ. ಬಿಕಾಸ್ ಒಂದು ಸ್ವಲ್ಪ ಆಫ್ ರೋಡಿಂಗ್ ಇದೆ ಅಂತ ಹೇಳ್ದ. ಆ್ಯಂಡ್ ದೆನ್ ಹಿ ಟೋಲ್ಡ್ ಇಷ್ಟರಲ್ಲಿ ಒಂದು ಆನ್ಸರ್ ಕರೆಕ್ಟ್ ಅಂತ. ಸೊ ಅದೆರಡು ತಪ್ಪಂತ ಅವನು ಪಕ್ಕ ಹೇಳಿದ್ದ. ಸೊ ಇಟ್ಸ್ ಐದರ್ ಕೂರ್ಗ್ or ಚಿಕ್ಕಮಗಳೂರು. ನಾನು ಐ ಆಮ್ ಎಕ್ಸೈಟೆಡ್ ಫಾರ್ ದ ಪ್ಲೇಸಸ್ ಬಿಕಾಸ್ ಎರಡು ನನಗೆ ತುಂಬಾ ಇಷ್ಟವಾಗಿದ್ದ ಜಾಗ, ಬಟ್ ಐ ಆಮ್ ನಾಟ್ ಅಪ್ರೋಪ್ರಿಯೇಟ್ಲಿ ಪ್ಯಾಕ್ಡ್ ಫಾರ್ ಇಟ್. ಅವ್ನು ಹೇಳಿದ ಚಳಿ ಇರುತ್ತೆ, ಸ್ಟೇಕೇಶನ್ ಮೋಸ್ಟ್ಲಿ ವಿಲ್ ಬಿ ಸ್ಟೇಯಿಂಗ್ ಇನ್ಸೈಡ್ ಅಂತ, ಇಂಡೋರ್ಸ್. ನಾನು ಹಂಗೆ ಅಂದ್ಕೊಂಡು ರ್ಯಾಂಡಮ್ ಆಗಿ ಪಿಕ್ ಮಾಡಿದೆ ಬಟ್ಟೆಗಳು. now it's gonna be very cold, but let's see ಹೇಗೆ ಮಾಡೋದು ಅಂತ. ಮಿರುಗೆ ಅಂತ ಅಟ್ಲೀಸ್ಟ್ ಜಾಕೆಟ್ಸ್ ತೊಗೊಂಡಿದ್ದೀನಿ, ಬಿಕಾಸ್ ಎನಿವೇ ಐ ಓವರ್ ಪ್ಯಾಕ್ ಫಾರ್ ಹಿಮ್. ನನಗೆ ಐ ಆಮ್ ನಾಟ್ ಪ್ರಿಪೇರ್ಡ್. ಸೊ ವಿ ಆರ್ ಹಿಯರ್ ಇನ್ ಕಾಮತ್. So guys, Miru is in his not so favorite car seat. ನನಗೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ. ಇವಾಗ ಸ್ವಲ್ಪ ಗೊತ್ತಾಗ್ತಾ ಇದೆ ಅಲ್ವಾ, ಅವನಿಗೆ ಬೆಲ್ಟ್ ಎಲ್ಲ ಹಾಕ್ತೀವಿ ಅಂತ. he doesn't like it, but
ಆದ್ರೂ ಏನೋ ಸೈಲೆಂಟಾಗಿ ಸ್ವಲ್ಪ ಬರ್ತಿದ್ದಾರೆ ಬಿಕಾಸ್ ಆಟ ಆಡೋಕ್ಕಿದೆ ಆ್ಯಂಡ್ ಹೊಟ್ಟೆ ಫುಲ್ ಆಗಿದೆ. ಸೊ ನಾನೇ ಈ ಥರ ಒಂದು ಫೀಡಿಂಗ್ ಪಿಲ್ಲೋ ಒಂದು ತೊಗೊಂಡಿದ್ದೆ ಮನೆಯಿಂದನೇ, ಸಿ ಪಿಲ್ಲೋ ಥರದ್ದು. ಫೀಡ್ ಮಾಡಿದೆ ಸ್ವಲ್ಪ ಹೊತ್ತು. ಈಗ ಊಟ ಆಗಿದ ತಕ್ಷಣ ಲೈಕ್ 5 minutes ಏನೋ ತೊಗೊಂಡು ಅಷ್ಟೇ. ದೆನ್ ಆಮೇಲೆ ಪೂಪ್ ಮಾಡ್ದೆ. ಸೊ ಇಸ್ ಪೂಪ್ ಇಸ್ ಡನ್, ಫೀಡ್ ಇಸ್ ಡನ್ ಫಾರ್ ನಾವ್. ಇವಾಗ ನಿದ್ದೆ ಬಂದರೆ ಕ್ರ್ಯಾಂಕಿ ಆಗ್ತಾನೆ, ಆವಾಗ ಎತ್ಕೊಂಡು ನಿದ್ದೆ ಮಾಡಿಸ್ಕೊತೀನಿ ತೊಡೆ ಮೇಲೆ, ಬಿಕಾಸ್ ಈ ಥರ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ಅವನಿಗೆ. ಅಷ್ಟೇ. ಅದು ಬಿಟ್ಟರೆ ಫಾರ್ ನಾವ್ ವಿ ಆರ್ ಗುಡ್. ಎಸ್, ಹೈ. So finally I got to know that we are going to Chikmagalur. So ಪುನೀತ್ ಆ್ಯಕ್ಚುಲಿ ಏನು ಮಾಡಿದಂದರೆ ಒಂದು ಕಡೆ ಟೀಗೆ ಸ್ಟಾಪ್ ಮಾಡ್ದೆ. ಅಲ್ಲಿ ಆಮೇಲೆ ಜಸ್ಟ್ ಪೇ ಮಾಡೋಕ್ಕೆ ಹೋದೋ ಏನೋ ಮಾಡೋಕ್ಕೆ ಹೋದ. ದಟ್ ಟೈಮ್ ಒಬ್ರು ಇದ್ರು ಅಲ್ಲಿ ಅಂಕಲ್ಲು, ಅವ್ರನ್ನ ಕೇಳಿದೆ ಈ ರೋಡ್ ಕೂರ್ಗಿಗೆ ಹೋಗುತ್ತಾ ಅಥವಾ ಚಿಕ್ಕಮಗ್ಳೂರಿಗೆ ಹೋಗುತ್ತಾ ಅಂತ. ಅದಕ್ಕೆ ಹೇಳಿದ್ರು ಅಯ್ಯೋ ಕೂರ್ಗ್ ಅಂದರೆ ನೀವು ಹಾಸನ ಕಡೆ ಹೋಗಬೇಕು, ಇದು ಅರಸೀಕೆರೆ ಈ ಕಡೆ ಚಿಕ್ಕಮಗ್ಳೂರು ಅಂತ ಹೇಳಿಬಿಟ್ರು. ಸೊ ನನಗೆ ದಾರಿಯಿಂದ ಐ ಗಾಟ್ ಟು ನೋ. ಇಲ್ಲಾಂದರೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನನಗೆ ಗೊತ್ತು, ಐ ಹ್ಯಾಡ್ ಗೆಸ್ಟೆಡ್, ಬಟ್ ನನಗೆ ರೂಟ್ಸಲ್ಲಿ ಅಷ್ಟು ಐ ಆಮ್ ನಾಟ್ ವೆರಿ ವೆಲ್ ವರ್ಸ್ಡ್. ಸೊ ಅದರಿಂದ ನನಗೆ ಯಾವ ಕಡೆ ಹೋದರೆ ಯಾವ ಜಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಐ ಆಮ್ ಲಿಟಲ್ ಡೌನ್ ದ್ಯಾಟ್ ವೇ. ಸೊ ಕಲ್ತ್ಕೋಬೇಕದಲ್ಲ ಇನ್ನೊಂದು ಸ್ವಲ್ಪ. ನಾನು ಡ್ರೈವ್ ಮಾಡೋ ಥರ ಇದ್ದಿದ್ರೆ ಪ್ರಾಬಬ್ಲಿ ಗೊತ್ತಾಗ್ತಾ ಇತ್ತು. ಸೊ ನಾನು ಡ್ರೈವ್ ಮಾಡಲ್ಲ ಅಲ್ಲ. ಸೊ ಪಕ್ಕದಲ್ಲೇ ಕುತ್ಕೊಂಡು ಹೋಗ್ತಾ ಇರ್ತೀನಿ, ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ ದಾರಿ ಬಗ್ಗೆ ಎಲ್ಲ. ಸೊ ಯಾ, ಇಟ್ಸ್ ಚಿಕ್ಕಮಗ್ಳೂರ್. ಐ ಆಮ್ ಎಕ್ಸೈಟೆಡ್. ಇವಾಗ ಗೊತ್ತಾಗ್ತದೆ. ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಬಂದು 20 degrees Celsius ಆ್ಯಂಡ್ ಲೋವೆಸ್ಟ್ ಬಂದು 18 degrees ಇದೆ. ಸೊ I don't know if the clothes I have, if it's enough to keep to help us stay warm. ನೋಡೋಣ. ನಾನು ಶಾಲ್ ಅಂತೂ ಎಲ್ಲ ಕಡೆ ಇಟ್ಕೊಂಡಿರ್ತೀನಿ, ಅದಂತೂ ವರ್ಕ್ ಆಗುತ್ತೆ. ಆ್ಯಂಡ್ ದಿಸ್ ಗಾಯ್ ಈಸ್ ಸ್ಲೀಪಿಂಗ್. ಸೀಟಲ್ಲಿ ಹಾಕಿದ್ದೆ ಒಂದ್ಸತಿ, ಅದಾದ್ಮೇಲೆ ಸ್ವಲ್ಪ ಕ್ರ್ಯಾಂಕಿ ಆದ. ಆ್ಯಂಡ್ ಹಿ ಸ್ಲೆಪ್ ಫಾರ್ ಅವರ್ಸ್ 1.5 hours ಸೀಟಲ್ಲಿ, ಕಾರ್ ಸೀಟಲ್ಲೇ. ಸೊ ಇವಾಗ ಹಿಂದೆ ಕುತ್ಕೊಂಡು ನಾನೇ ಕೂಡಿಸ್ಕೊಂಡಿದ್ದೀನಿ. ಹೈವೇಲಿ ಯೂಶ್ವಲಿ ಐ ಡೋಂಟ್ ಸಿಟ್ ಇನ್ ದ ಫ್ರಂಟ್ ಇಫ್ ಐ ಆಮ್ ಕ್ಯಾರಿಂಗ್ ಹಿಮ್. ಯಾಕಂದರೆ ಸೇಫ್ಟಿಗೆ ಇನ್ನೊಂದು ಕಾರ್ ಸೀಟ್ ಎನಿ ಟೈಮ್ ಐ ಕ್ಯಾನ್ ಯೂಸ್ ಹಿಂದೆ ಕೂತ್ಕೊಂಡ್ರೆ ಅಂತ ಐ ಯೂಶ್ವಲಿ ಡೋಂಟ್ ಕ್ಯಾರಿ ಹಿಮ್ ಇನ್ ದ ಫ್ರಂಟ್ ಸೀಟ್. ಸೊ ಯಾ, ದಟ್ಸ್ ಅಬೌಟ್ ಇಟ್. ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ವ್ಯೂನು ತುಂಬ ಚೆನ್ನಾಗಿದೆ. ಲೆಟ್ಸ್ wait and watch what's in store. So we are here in Halli Berry Cottages, Chikmagalur. This is the place, waiting area with the view there, and we are going to enjoy some juice. So we have some off-roading to do. So we're shifting all the luggages from this car to the jeep. I guessed it right now, Miro. ನನ್ನ ಕಾರ್ ಲೋ ಪ್ರೊಫೈಲ್ ಇರೋದ್ರಿಂದ ಇಲ್ಲಿ ಒಂದು ವೆಹಿಕಲ್ ಅರೇಂಜ್ ಮಾಡಿದ್ದಾರೆ. So before the room gets messy with all the luggage, I'm going to show you the room. So the aache kade, this is the entrance. It's so beautiful. This is the entrance. And ಈ ಥರ ಇದೆ. ಚಿಕ್ಕ ರೂಮ್ ಅಲ್ಲ ಆ್ಯಕ್ಚುಲಿ, ಇಟ್ಸ್ ವೆರಿ ಸ್ಪೇಷಿಯಸ್. ಯು ಕ್ಯಾನ್ ಸಿ ಇಲ್ಲೊಂದು ಬೆಡ್ ಇದೆ, ದಟ್ ಸೋಫಾ ಕಮ್ ಬೆಡ್ ಮೇಲ್ಗಡೆ ಇದೆ, ಬಟ್ ಏನು ಬೆಡ್ ಹಾಕಿಲ್ಲ ಅಲ್ಲಿ. ದಿಸ್ ಇಸ್ ದ ವಾರ್ಡ್ರೋಬ್, ಲೈಕ್ ಟು ಕೀಪ್ ದ ರೆಫ್ರಿಜರೇಟರ್. ಇದು ಸ್ಟೆಪ್ಸ್ ಮೇಲ್ಗಡೆ ಹೋಗೋಕ್ಕೆ. ಆ್ಯಂಡ್ ದೆನ್ ದಿಸ್ ಇಸ್ ದ ವಾಶ್ರೂಮ್ ವಿತ್ ಲೈಟ್ಸು.
Can you see this? This is the washroom. It's very cute, very cute. I love itra detailing iruttalla, antique and vintage vibes. I really love it. So now I think it's coffee estate, full coffee estate madhya. You can see the swing. It's so like filmy. So we have now come for lunch. And ಇಲ್ಲಿ ಎಸ್ಟೇಟ್ ಹತ್ರನೇ ಎಸ್ಟೇಟಲ್ಲೇ ಅವರು ಕಾರ್ ಕಳಿಸಿದ್ರು ಬಿಕಾಸ್ ಆಬ್ವಿಯಸ್ಲಿ ಲೈಕ್ ಐ ಟೋಲ್ಡ್ ಯು ನಮ್ಮದು ಕಾರ್ ಹೋಗೋಕ್ಕಾಗಲ್ಲ. So we have indoor seating and outdoor. I chose the outdoor. We're just waiting for lunch. Hey guys, so lunch ಆಯಿತು. I'm just having my coffee and lunch was okay-ish. I wouldn't say it's like the best food you will get here, but I'm sure better choices irutte. But the place is amazing. Namdu view ಚೆನ್ನಾಗಿದೆ. Coffee estate is the view, and Punit is taking care of the baby. Like he's just walking him around so that ನಾನು ಸ್ವಲ್ಪ ಪೀಸ್ಫುಲ್ಲಾಗಿ ಕಾಫಿ ಕುಡಿಬೋದು ಅಂತ. ಅವ್ನು ಇವಾಗ ಸ್ವಲ್ಪ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ತೀರಾ ಪ್ಲೇಟ್ ಎಳೆಯೋದು, ಯುನೋ ಕಾಫಿ ಕುಡಿತಿದ್ರೆ ಅದು ನೋಡಬೇಕು, ಟಚ್ ಮಾಡಬೇಕು ಅಂತ ಮಾಡ್ತಾರೆ. ಸೊ ದಟ್ಸ್ ವೈ ಪುನೀತ್ ಇಸ್ ಲೈಕ್ ಟೇಕಿಂಗ್ ಕೇರ್ ಆಫ್ ಹಿಮ್, ಎಂಟರ್ಟೈನಿಂಗ್ ಹಿಮ್. ಆ್ಯಂಡ್ ನಾನು ಪೀಸ್ಫುಲ್ಲಾಗಿ ಕಾಫಿ ಎಂಜಾಯ್ ಮಾಡ್ತೀನಿ. ಹೋಗ್ಬಿಟ್ಟು ಇವಾಗ 1 hour 1.5 hours ಫುಲ್ಲು ನಿದ್ದೆ ಮಾಡಿಬಿಟ್ಟು ಆಮೇಲೆ ಈವ್ನಿಂಗ್ ಅಗೇನ್ ವಿಲ್ ಕಮ್ ಔಟ್ ಫಾರ್ ಕಾಫಿ. ವಿ ಜಸ್ಟ್ ಪ್ಲ್ಯಾನ್ ಟು ವಾಕ್ ಅರೌಂಡ್ ದ ಎಸ್ಟೇಟ್, ನೋಡೋಣ ಹೇಗಿದೆ ಹೇಗೆ ಅಂತ. ಸೊ ಫಾರ್ ಇಟ್ಸ್ ಬೀನ್ ಗೋಯಿಂಗ್ ಗುಡ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಐ ವಿಲ್ ಟೇಕ್ ಯು ಗೈಸ್ ಅಲಾಂಗ್. ಸೊ ಫಾರ್ ನೀವು ವೀಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಆ್ಯಕ್ಚುಲಿ ದೇರ್ಸ್ ಅ ಡಾಗ್. ಐ ಆಮ್ ವೆರಿ ಸ್ಕೇರ್ಡ್. ನಂಗೆ ನಾನೆಂದರೆ ಸಕ್ಕತ್ ಭಯ, ಅದಕ್ಕೆ ಅವಾಗಿಂದ ನೋಡ್ತಾ ಇದ್ದೀನಿ ಅದು ಎಲ್ಲಿ ಬರುತ್ತೆ ಅಂತ. ಸೊ ಯಾ, I hope you guys are enjoying my videos. I'm trying my best to put up good videos. ಇವಾಗ ಸ್ವಲ್ಪ ಅವ್ನು ಬೆಳೀತಾ ಅವ್ನು ಸ್ವಲ್ಪ ಮಲಗಿಸ್ಬಿಟ್ಟು ವೀಡಿಯೋಸ್ ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ಆ್ಯಂಡ್ ಯಾ, I'm trying to get back to YouTube. So let's see how it goes this year. So see you soon. ಇವಾಗ ಹೋಗಿ ಫಸ್ಟ್ ರೆಸ್ಟ್ ಮಾಡಬೇಕು. ಸೊ ದಿಸ್ ಇಸ್ ಹೌ ವಿ ವಾಕ್. ನಾನು ಅವಲೇ ತೊಗೊಳಕ್ಕೆ ಮರ್ತೋಗಿಲ್ಲ. ಲೈಕ್ ಆಬ್ವಿಯಸ್ಲಿ ಜಸ್ಟ್ ಎಂಟರ್ ಆಗಿದ್ವಿ. ಸೊ ಈ ಥರ ವಾಕ್ ಮಾಡಿದರೆ ವಿ ಹ್ಯಾವ್ ಅ ಸೀಟಿಂಗ್ ಏರಿಯಾ ಹಿಯರ್. ಆಮೇಲೆ ಅಲ್ಲಿ ಸ್ವಿಂಗ್ ನಿಮ್ಗೆ ಅವಲ್ಲೇ ತೋರಿಸಿದ್ದೆ ನಾನು. ಹಾಗೆ ಬಂದು ದಿಸ್ ಇಸ್ ದ ಕಾಫಿ ಎಸ್ಟೇಟ್. ಆ್ಯಂಡ್ ಸೊ ಯು ಕ್ಯಾನ್ ಸಿ ಕಾಫಿ ಬೀನ್ಸ್ ಎಲ್ಲ ಒಣಗಿಸ್ತಾ ಇದ್ದಾರೆ. ಇಟ್ಸ್ ಬ್ಯೂಟಿಫುಲ್ ಪ್ರಾಪರ್ಟಿ. ದಿಸ್ ಇಸ್ ದ ಎಂಟ್ರೆನ್ಸ್. ಅವೆಲ್ಲ ತೋರಿಸ್ದೆ ನಮಗೆ ಎಂಟ್ರೆನ್ಸ್. ಸೊ ಇದು ಆಚೆ ಕಡೆ ಬೇಕಾಗಿ ಕೂತ್ಕೊಂಡು ಇಲ್ಲಿ ಕಾಫಿ ಎಂಜಾಯ್ ಮಾಡ್ಬೋದು. ವಾಟ್ ಎವರ್ ಯು ವಾಂಟ್ ವಿ ಕ್ಯಾನ್ ಎಂಜಾಯ್. ಹೇ ಗೈಸ್, ಗುಡ್ ಈವ್ನಿಂಗ್. ಸೊ I've changed. ಸೇಮ್ ನೈಟ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಲೈಕ್ ನೈಟ್ ಪ್ಯಾಂಟ್ ವಿತ್ ಅ ನೈಸ್ ಸ್ವೆಟ್ ಶರ್ಟ್. ಸೊ ಇವಾಗ ಇಟ್ಸ್ ಐ ಥಿಂಕ್ 6 o'clock or something. ಆಚೆ ಒಂದು ವಾಕ್ ಹೋಗೋಣ ಅಂದ್ಕೊಂಡ್ವಿ, ಬಟ್ ಮೀರು ಸೂಪರ್ ಕ್ರ್ಯಾಂಕಿ. ಆ್ಯಂಡ್ ನಾವು ಕಾರು ಮೇಲೆ ನಿಲ್ಸಿದ್ವಿ. ಲೈಕ್ ಐ ಟೋಲ್ಡ್ ಯು ಗೈಸ್, ನಾವು ಜೀಪಲ್ಲಿ ಬಂದ್ವಿ ಬಿಕಾಸ್ ಇಟ್ಸ್ ಆಫ್ ರೋಡ್ ಇತ್ತು ಸ್ವಲ್ಪ ಅಂತ. ಇಟ್ಸ್ ಇನ್ಸೈಡ್ ದ ಎಸ್ಟೇಟ್, ಡೀಪ್ ಇನ್ಸೈಡ್ ದ ಎಸ್ಟೇಟ್. ಸೊ ಅದರಿಂದ ನಾವು ತಿರ್ಗಿ ನಡ್ಕೊಂಡು ಹೋಗ್ಬೇಕು ಕಾರ್ಗೆ ಹೋಗ್ಬೇಕಂದ್ರೆ. ವಿ ಜಸ್ಟ್ ವಿಲ್ ಗೋ ಔಟ್ ಫಾರ್ ಕಾಫಿ ಬಿಕಾಸ್ ನಂಗೆ ಕಾಫಿ ಅಷ್ಟು ಇಷ್ಟ ಆಗಿಲ್ಲ ಇಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ಮೀರು ಇಸ್ ಸೂಪರ್ ಕ್ರ್ಯಾಂಕಿ. ಲೈಕ್ ಹಿ ಈಸ್ ವೆರಿ ಸ್ಲೀಪಿ. ಸೊ ಅವನು ಇಟ್ಕೊಂಡು ನಾವು 1 kilometer ನಡಿಬೇಕು. ಇಟ್ಸ್ ನಾಟ್ 1 kilometer ದೂರ ಅಲ್ಲ, ಬಟ್ ಅವನ್ನ ಕ್ಯಾರಿ ಮಾಡ್ಕೊಂಡು ನಡೆಯೋದು ಇಟ್ ಬಿಕಮ್ಸ್ ವೆರಿ ಟೀಡಿಯಸ್. ಸೊ ವಿ ಡಿಂಟ್ ವಾಂಟ್ ಟು ಡೂ ದ್ಯಾಟ್. ವೆಕೇಷನ್ ಅಲ್ವಾ, ಸ್ವಲ್ಪ ಆರಾಮಾಗೇ ಇರೋಣ, ಫಿಟ್ನೆಸ್ ಕಡೆ ಆಮೇಲೆ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಯಾ, ಒನ್ ಮೋರ್ ಅಪ್ಡೇಟ್ ಈಸ್ ಐ ಆಮ್ ಗೋನ್ ಸ್ಟಾರ್ಟ್ ಮೈ ಡಯಟ್. ಸೊ ನಾನು ಅದಕ್ಕೆ ಈ ಸಲ ವೆಕೇಷನ್ಗೆ
ಯಾವುದೂ ಹೊಸ ಬಟ್ಟೆ ಬೈ ಮಾಡಿಲ್ಲ, ಬಿಕಾಸ್ ನಾನು ಚಾಲೆಂಜಾಗಿ ತೊಗೊಂಡಿದ್ದೀನಿ ದ್ಯಾಟ್ ನಾನು ಈ ಸಲ ಬ್ಯೂಟಿಫುಲ್ ಬ್ಯೂಟಿಫುಲ್ ಸೊ ನಾನು ಈ ಸಲ ಸಣ್ಣ ಆಗಿಬಿಟ್ಟು ಹಳೆ ಬಟ್ಟೆನೇ ಯೂಸ್ ಮಾಡ್ತೀನಿ ಅಂತ. ಸೊ ದ್ಯಾಟ್ ಈಸ್ ದ ಚಾಲೆಂಜ್ ದಟ್ ಐವ್ ಟೇಕನ್ ಅಪ್. ಸೊ ತಿರ್ಗಾ ನಾನು ಬಟ್ಟೆ ಬೈ ಮಾಡಿಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿ ಹ್ಯಾವ್ ಅ ಹ್ಯೂಜ್ ವೆಕೇಷನ್ ಕಮಿಂಗ್ ಅಪ್ ಫಾರ್ ಮಿರುಸ್ ಫಸ್ಟ್ ಇಯರ್ ಬರ್ಡೇ ನೆಕ್ಸ್ಟ್ 6 months. ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಲಾಂಗ್ ದ ಜರ್ನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಹೇಳೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಯು ಗೈಸ್ ನೋ ಮೈ ಜರ್ನಿ. ಲೈಕ್ ನಾನು ಸೊ ಹೆಲ್ತಿಗೋಸ್ಕರ ಸಣ್ಣ ಆಗಿದೆ ಅಂತ ತಿರ್ಗಾ ಡೆಲಿವರಿ ಆದ್ಮೇಲೆ ದಪ್ಪ ಆದೆ. ಸೊ ಇಟ್ಸ್ ಓಕೆ. ಸೊ ಈಗ ಡೂ ಇಟ್ ಅಗ್ಯಾನ್. ಆ್ಯಂಡ್ ಸೊ ಮೀರೂಸ್ ರೆಡಿ. ಅವ್ನಿಗೆ ಸ್ವೆಟ್ ಶರ್ಟ್ ಹಾಕಿದ್ವಿ ಜಸ್ಟ್ ಇನ್ ಕೇಸ್ ಸೊಳ್ಳೆ ಅದು ಇದು ಇತ್ತು ಅಂದರೆ. ಇಟ್ಸ್ ನಾಟ್ ದ್ಯಾಟ್ ಕೋಲ್ಡ್ ಇವಾಗ, ಬಟ್ ನಾವು ಹೋಗಿ ಬರೋಷ್ಟರಲ್ಲಿ ಕೋಲ್ಡ್ ಆಗ್ಬೋದು. ಮ್ಯಾನೇಜಬಲ್ ಅಂತ ಹೇಳಿದ್ದಾರೆ, ಬಟ್ ಮೀರು ಹೀಸ್ ಟೂ ಸ್ಮಾಲ್, ಸೊ ಅವನಿಗೆ ಮ್ಯಾನೇಜಬಲ್ ಇರಲ್ಲ. ಆ್ಯಂಡ್ ದ್ಯಾಟ್ಸ್ ಇಟ್. ನಾರ್ಮಲ್ ಮೇಕಪ್ ಮಾಡ್ಕೊಂಡಿದ್ದೆ, ಮೇಕಪ್ಪು ಅಲ್ಲ, ಜಸ್ಟ್ ಲಿಪ್ಸ್ಟಿಕ್. Let me just show you the view. This is Miru and his dada enjoying. Look at the sunset. Sunset agta ide. Look, it's so beautiful. This is where we are staying. Room in the itara view ide. So beautiful. ಸೊ ನಾವಿಲ್ಲಿ ನಾವು ಇರೋ ಸ್ಟೇ ಆಪೋಸಿಟೇ ಒಂದು ನಿಸರ್ಗ ಕೆಫೆ ಅಂತ ಇದೆ. ನಿಸರ್ಗ ಕೆಫೆ ಇಟ್ಸ್ ಕ್ಯೂಟ್ ಲಿಟಲ್ ಕಾರ್ಟ್ ಥೀಮಲ್ಲಿ ಮಾಡಿದ್ರೆ. ಲೈಕ್ ಕಾರ್ಟ್ ಇರುತ್ತಲ್ಲ, ಬುಲ್ಲಕ್ ಕಾರ್ಟ್, ನಾಟ್ ಎಕ್ಸಾಕ್ಟ್ಲಿ ಬುಲ್ಲಕ್ ಕಾರ್ಟ್ ಬಟ್ ಕಾರ್ಟ್ ಥೀಮಲ್ಲಿ ಮಾಡಿದ್ದಾರೆ. ಇಟ್ಸ್ ಸೋ ಬ್ಯೂಟಿಫುಲ್. ಸೊ ಲೆಟ್ಸ್ ಗೋ ಚೆಕ್ ಔಟ್. Happy Valentine's Day. Really cute. Mio. Happy Valentine's Day, Mama. Thank you, baby. Thank you. Happy Thanks to both of Valentine's you. Hey, no. Guys, so we are calling it a day now. ಸೊ ಊಟ ಆಯಿತು, ಎಲ್ಲ ಆಯಿತು. 1 hour ಸ್ವಲ್ಪ ನಿದ್ದೆ ಮಾಡಿದ್ವಿ. ನಾವು ಇವಾಗ ಸಿಟ್ ಆ್ಯಂಡ್ ರಿಲ್ಯಾಕ್ಸ್ ಬಟ್ ಮಿರು ಈಸ್ ಅ ಸ್ಲೀಪ್. ಅವನ ನಿದ್ದೆ ಮಾಡಿಸೋದು ಒಂದು ಟಾಸ್ಕ್ ಆಗೋಯ್ತು. ತಿಂದಿದ್ದೆಲ್ಲ ಆಲ್ಮೋಸ್ಟ್ ಡೈಜೆಸ್ಟ್ ಆಗಿಬಿಟ್ಟಿದೆ. ವಿ ಹ್ಯಾವ್ ದ ಕೇಕ್ ಫ್ರಮ್ ದ ಕೇಕ್ ಕಟ್. ಸೊ ಆ ಕೇಕ್ ತಿಂದಿದ್ದು ರಿಯಲಿ ಯಮ್ಮಿ. ಇಟ್ ವಾಸ್ ಅಂದರೆ ತುಂಬ ಫ್ರೆಶ್ ಆಗಿತ್ತು. ಸೊ ತಿಂತೀವಿ. ಐ ಆಮ್ ಸೋ ಟಯರ್ಡ್. ಆ್ಯಂಡ್ ನಂಗೆ ಗೊತ್ತಿಲ್ಲ ಇಲ್ಲಿ ಫ್ಯಾನ್ ಸೌಂಡಲ್ಲಿ ನಿಮಗೆ ನಾನು ಮಾತಾಡೋದು ಕೇಳಿಸ್ತಿದ್ಯಾ ಇಲ್ವಾ ಅಂತ. ಟ್ರೈ ಮೈ ಬೆಸ್ಟ್. ಐ ಡಿಡ್ಂಟ್ ಗೆಟ್ ಮೈ ಮೈಕ್. ಸೊ ನಾಳೆ ನೋಡೋಣ. ಎಲ್ಲಾದರೂ ಹೋದರೆ ನಾಳೆ ಪಾರ್ಟ್ 2 ಮಾಡ್ತೀನಿ. ಅದರ್ವೈಸ್ ಇಟ್ಸ್ ಜಸ್ಟ್ ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದ ವ್ಲಾಗ್. I hope you guys enjoyed. If yes, please do like and subscribe to my channel. ಹೋಮ್ ಟೂರು ಮಾಡಬೇಕಂತ ಇದ್ದೀನಿ. ನಾನು ಸ್ವಲ್ಪ ಸೆಟ್ ಮಾಡೋದಿದೆ, ಲೈಕ್ ಸಮ್ ಫೈನ್ ಡೀಟೇಲ್ಸ್ ಆ್ಯಂಡ್ ಸೆಟ್ ಮಾಡಬೇಕಷ್ಟೇ. ಅದು ಬಿಟ್ಟು ಮೋಲಸ್ ಇಟ್ಸ್ ಡನ್. ಸೊ ಐಮ್ ಎಕ್ಸೈಟೆಡ್ ಟು ಶೋ ಯು ಮೈ ನ್ಯೂ ಹೌಸ್. And yeah, see you all soon. Hope you had a great Valentine's Day. Can you do subscribe ಮಾಡಿದ್ರೆ ನೋಡ್ತಿದ್ರೆ ಮಾಡೋದನ್ನು ಮರಿಬೇಡಿ, ಬಿಕಾಸ್ ಇಟ್ ಹೆಲ್ಪ್ ಮಿ ಆಲ್ಸೋ ಗ್ರೋ ಆ್ಯಸ್ ಅ ಯೂಟ್ಯೂಬರ್. ನನ್ನ ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಇಷ್ಟ. ಸೊ ಇಟ್ ರಿಯಲಿ ಮೋಟಿವೇಟ್ ಮೀ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಆಲ್ ಆಫ್ ಯು. ಆಲ್ಸೋ ಐಮ್ ವೇರಿಂಗ್ ಪೂಯೀಸ್ ಮೆಟಾ ಗ್ಲಾಸಸ್. ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ ಆ್ಯಕ್ಚುಲಿ ಫಾರ್ ಮೈ ಇನ್ಸ್ಟಾಗ್ರಾಮ್, ಬಟ್ ಅನ್ಫಾರ್ಚುನೇಟ್ಲಿ ದೇರ್ ಇಸ್ ನೋ ಚಾರ್ಜ್. And also I wanted to wear this because on glasses ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ, and it's little hot outside. So I thought I'll just wear it. Miru is sleeping. ಅವ್ನು ಹಂಗೆ ಬಿಟ್ಟು ಬಂದುಬಿಟ್ಟಿದ್ದೀವಿ, ತೋರಿಸ್ತೀನಿ. ಸೊ ಇವನಿಗೋಸ್ಕರ ನಾವು ಇದು ಬೇರೆ ಹಾಕ್ಸಿದ್ವಿ ಜಸ್ಟ್ ಇನ್ ಹಿಮ್. ನೋಡಿ, ದಿಸ್ ಇಸ್ ಹೌ ಹಿ ಸೀಕ್ಸ್ ಅಟೆನ್ಷನ್ ವೆನ್ ನೋಬಡಿ ಈಸ್ ಟಾಕಿಂಗ್ ಟು ಹಿಮ್.
ಈ ಥರ ಮುಖದ ಮೇಲೆ ಹಾಕೊಂಡ್ಬಿಡ್ತಾನೆ. ಆಮೇಲೆ ಸಿ ಇಟ್ಸ್ ನಾಟ್ ಲೈಕ್ ಈಸ್ ಗೆಟಿಂಗ್ ಸಫೋಕೇಟೆಡ್ ಆಲ್ಸೋ, ಈಸ್ ಜಸ್ಟ್ ಸೀಯಿಂಗ್ ಯಾರು ಬರ್ತಾರೆ ಯಾರು ಬರಲ್ಲ. ಹೀ ಸ್ಮಾರ್ಟ್ ಆ್ಯಕ್ಚುಲಿ. ತುಂಬ ಹೊತ್ತು ಬಿಟ್ಟರೆ ಅವನೇ ತೆಗಿಸಿ ಅವನೇ ತೆಗಿತಾನೆ ಮುಖದಿಂದ. ಸೊ ಡೋಂಟ್ ವರಿ ಗೈಸ್, ನಾವು ಅನ್ಸೇಫಾಗಿ ಏನೂ ಬಿಟ್ಟಿರಲ್ಲ. ಇಟ್ಸ್ ಜಸ್ಟ್ ದ್ಯಾಟ್ ವಿ ನೋ ಹಿ ವಿಲ್ ಡೂ ಇಟ್ ಎನಿ ಟೈಮ್ ಆ್ಯಂಡ್ ವಿ ಆರ್ ಆಲ್ವೇಸ್ ಲುಕಿಂಗ್ ಅಟ್ ಹಿಮ್, ಟೇಕಿಂಗ್ ಕೇರ್ ಆಫ್ ಹಿಮ್. ಸೊ ನಥಿಂಗ್ ಟು ವರಿ. ಅಲ್ಲ ಮಮ್ಮು, ಅಲ್ಲ ಬೂಬು, ಅಲ್ಲ ಗೂಬು. ಸೊ ವಿ ಹ್ಯಾವ್ ಪುಟ್ ಮೇಡು ಇನ್ ದ ಸ್ಟ್ರೋಲರ್. ಸ್ಟ್ರೋಲರ್ ಅಂತೂ ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ ಅಂದರೆ, ಯು ಗೈಸ್ ಹ್ಯಾವ್ ನೋ ಐಡಿಯಾ. ಆರಾಮಾಗಿರ್ಬೋದು. ಸಿ ವಿ ಹ್ಯಾವ್ ದ ಶೇಡ್ ಆ್ಯಂಡ್ ದೆನ್ ಇವನು ಆರಾಮಾಗಿರ್ತಾನೆ. ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್, ಯಾಕೆ ಅವ್ನಿಗೂ ಫುಲ್ ಕುತ್ಕೊಳ್ಳೋಕೆ ಬರಲ್ಲ. ಸ್ವಲ್ಪ ವಿತ್ ಅಸಿಸ್ಟೆನ್ಸ್ ಹಿ ಸಿಟ್ಸ್. ಸೊ ಫುಲ್ ಕುತ್ಕೊಂಡ್ಮೇಲೆ ಹೈ ಚೇರ್ ತೊಗೋಬೋದು. ಅಲ್ಲಿವರೆಗೂ ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಸೊ ದಿಸ್ ಕಮ್ಸ್ ಟು ದ ರೆಸ್ಕ್ಯೂ. It's a big and a must-have thing for every new parent, at least till 8 months of age, until they learn to sit. ಅದಾದಮೇಲೆ ಸ್ವಲ್ಪ ಅವ್ರಿಗೂ ಚೇರ್ ಬೇಕು ಅಂತ ಅನಿಸುತ್ತೆ. ಈ ಥರ ಬೆಲ್ಟೆಲ್ಲ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ಬೈ ಅ ಸ್ಟ್ರೋಲರ್. ಆ್ಯಂಡ್ ದೆನ್ ಐ ಆಮ್ ಗೋನಾ ಎಂಜಾಯ್ ಮೈ ಕಾಫಿ. ಸೊ ನಿನ್ನೆ ರಾತ್ರಿ ಬಂದಿದ್ವಲ್ಲ ಇಂಡೋರ್ಸ್, ಲೈಕ್ ದಿಸ್ ಇಸ್ ದ ಕೆಫೆ ವಿ ಏಟ್ ಲಂಚ್. ಆಚೆ ಕಡೆ ಇದೇ ಕೆಫೆನೇ, ಬಟ್ ಆಚೆ ಕಡೆ ಇದು ಒಳಗಡೆ ಡಿನ್ನರ್ ತಿಂದ್ವಿ. ಆ್ಯಂಡ್ ಸೇಮ್ ಟೇಬಲ್ ವಿ ಹ್ಯಾಡ್ ದ ಕ್ಯಾಂಡಲ್ ಲೈಟ್ ಡಿನ್ನರ್. ಸೊ ಇವಾಗ ಕಾಂಪ್ಲಿಮೆಂಟ್ರಿ ಜ್ಯೂಸ್ ಇದೆ, ಬ್ರೇಕ್ಫಾಸ್ಟ್ ರೆಡಿ ಆಗೋ ಟೈಮ್ ಇದೆ. ಸೊ ವಿ ಗಾಟ್ ವೇಟ್. ಸೊ ದೇರ್ ಇಸ್ ಬ್ರೆಡ್, ದೋಸೆ, ಪಲ್ಯ, ಹುಳಿ, ಚಟ್ನಿ, and we have different jams also and some fruits.